ನೋಡಿ, ನೀವಿಬ್ರು ಯಾವಾಗ್ಲೂ ಜೊತೆಲಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೋಡು, ದಾರಾನ ಸ್ವಲ್ಪ ಸಡಿಲ ಬಿಟ್ರೂ ಗಾಳಿಪಟ ಹಾರೋಗತ್ತೆ. ಹಾಗೆ ಗಂಡ ಆದವನು ಹೆಂಡತಿನ ಹದ್ದು ಬಸ್ತಲ್ಲಿ ಇಟ್ಕೋಬೇಕು. ಸರಿ, ಈಗ ನಾನು ಏನ್ ಮಾಡ್ಬೇಕು? ನನ್ನನ್ ಕೇಳಿದ್ರೆ ಅಲ್ವೋ, ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ನಿಮ್ಮಮ್ಮ ವಸುಂಧರನ್ ತರ ಇರಕ್ಕಾಗಲ್ವೋ? ಇದನ್ನ ಭವಾನಿನ ಕೂರಿಸ್ಕೊಂಡು ಹೇಳು. ನಿಮ್ಮಮ್ಮ ಬಿಸ್ನೆಸ್ ಮಾಡಿದ್ರು ಈ ಮನೆತನದ ಗೌರವ ಘನತೆ ಹೇಗ್ ಕಾಪಾಡ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಿತ್ತು. ಮನೆ ಆಫೀಸು ಅಂತ ಎರಡನ್ನು ಬ್ಯಾಲೆನ್ಸ್ ಮಾಡಿ ಅವಳ ಎಂಪೈರ್ನ ಇಷ್ಟು ದೊಡ್ಡದಾಗಿ ಮಾಡಿದ್ದಾಳೆ. ಆದ್ರೆ ಭವಾನಿ ಹಠಕ್ ಬಿದ್ದು ಲೇಡೀಸ್ ಕ್ಲಬ್, ಡ್ರೈವಿಂಗ್ ಕ್ಲಾಸು ಅಂತ ಹೋಗ್ತಿದ್ದಾಳೆ ಅಷ್ಟೇ. ಈಗ ಯಾರು ಏನೇ ಹೇಳಿದ್ರು ಭವಾನಿ ಕೇಳೋ ಸ್ಥಿತಿಲಿ ಇಲ್ಲ ಅಜ್ಜಿ. ನೀನ್ ಸುಮ್ಮನೆ ಇರ್ತೀಯಾ? ಅದು ಗೊತ್ತಾಯ್ತು ಬಿಡು. ಅವಳು ಹೇಳ್ದೆ ಕೇಳ್ದೆ ಈ ಮನೆ ಬಿಟ್ಟು ಹೋದಾಗ್ಲೇ ಅವಳು ಈ ಮನೆ ಜವಾಬ್ದಾರಿನ ನಿಭಾಯಿಸಕ್ಕಾಗಲ್ಲ ಅಂತ ಗೊತ್ತಾಯ್ತು. ಇನ್ನು ಈ ಬಿಸ್ನೆಸ್ನ ಅವಳ ಕೈಗೇನಾದ್ರೂ ಕೊಟ್ಬಿಟ್ರೆ ಕತೆ ಅಷ್ಟೇ. ಏನೋ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಭವಾನಿ ಆಡ್ತಾ ಇರೋದು ನೋಡ್ತಾ ಇದ್ರೆ ಮುಂದೆ ಒಂದಲ್ಲ ಒಂದಿನ ನಿನ್ನನ್ನೇ ಅವಳು ಆಫೀಸ್ ಬಾಯ ಮಾಡ್ಕೊಂಡ್ಬಿಡ್ತಾಳೆ. ಸಾಕು, ಸುಮ್ಮನಾಗ್ತೀಯಾ? ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ನಿನ್ನೆ ರಾತ್ರಿಯಿಂದ ನಿದ್ದೆ ಅಲ್ಲದೆ ತಲೆ ಸಿಡಿತಾ ಇದೆ. ಇಲ್ಲಿ ರೂಮಲ್ಲಿ ಅವಳು ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಇಲ್ಲಿ ಬಂದ್ರೆ ನೀನು ಇಲ್ಲಿ ಬಂದು ಬ್ರೈನ್ ವಾಶ್ ಮಾಡ್ತಿದ್ಯಾ? ನಿನ್ನ ಈ ಸ್ಥಿತಿ ಹೀಗೆ ಮುಂದುವರಿಬಾರ್ದು ಅಂತ ಹೇಳ್ತಾ ಇದ್ದೀನಿ ಕಣೋ. ಏಯ್, ಮತ್ತೆ ರೂಮ್ಗೆ ಹೋಗ್ತಾ ಇದೆಯೇನೋ? ಇಲ್ಲ, ರೋಡ್ಗೆ ಹೋಗ್ತಾ ಇದ್ದೀನಿ. ಬೇಡ, ನಾನೇ ಹೋಗ್ತೀನಿ, ನೀನೇ ಇಲ್ಲಿ ಮಲ್ಕೋ. ಹಾ, ನಾ ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು, ಗೊತ್ತಾಯ್ತಾ? ಸರ್, ಮೇಡಮ್, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನಾಯ್ತು? ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಭವಾನಿ ಮೇಡಮ್ ಫುಡ್ ಪ್ರಾಡಕ್ಟ್ನ ಕಂಪ್ಲೀಟ್ ಮಾರ್ಕೆಟ್ ಶೇರ್ ಹಾಗೆ ಸದ್ಯಕ್ಕೆ ನಂಬರ್ 1 ಪೊಸಿಷನಲ್ಲಿರೋ ಧರ್ಮೇಂದ್ರ ಅವ್ರ ಕಂಪನಿ ಬಿಸ್ನೆಸ್ ಸ್ಟ್ರಾಟಜಿ ಬಗ್ಗೆ ನನ್ನ ಹತ್ರ ವಿಚಾರಿಸ್ತಾ ಇದ್ರು. ಇದ್ರಲ್ಲಿ ತಪ್ಪೇನಿದೆ? ಹೊಸದಾಗಿ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ತಗೊಂಡಾಗ ಮಾರ್ಕೆಟ್ ಲೀಡರ್ ಬಗ್ಗೆ ಸ್ಟಡಿ ಮಾಡೋದು ನಾರ್ಮಲ್ ಅಲ್ವಾ? ಇಲ್ಲ ಮೇಡಮ್, ಮ್ಯಾಟ್ರ್ ಅಷ್ಟೇ ಅಲ್ಲ. ಧರ್ಮೇಂದ್ರ ದಿವಾನ್ ಕಂಪನಿಗೆ ಆಪೋಸಿಟ್ ಆಗಿ ಮಾರ್ಕೆಟಲ್ಲಿ ನಾವು ಫಸ್ಟ್ ಪ್ಲೇಸ್ ಬರಬೇಕು ಅಂದರೆ ಪ್ರೊಡಕ್ಷನ್ ಲೆವೆಲಲ್ಲಿ ಏನು ಮಾಡಬೇಕು ಅಂತ ಕೇಳ್ತಿದ್ರು. ಧರ್ಮೇಂದ್ರ ಅಂಕಲ್ ಬ್ರ್ಯಾಂಡ್ ವ್ಯಾಲ್ಯೂ, ಕ್ವಾಲಿಟಿ ಕಂಟ್ರೋಲ್ ತುಂಬ ಹೈ ಆಗಿದೆ. ಅವ್ರು ಹಾಕೋಷ್ಟು ಫೈನಾನ್ಷಿಯಲ್ ಎಫರ್ಟ್ ಮತ್ತು R&D ನಮ್ಮಿಂದ ಸಡನ್ನಾಗಿ ಈ ಡಿಪಾರ್ಟ್ಮೆಂಟಿಂದ ಹಾಕೋಕ್ಕೆ ಇಷ್ಟು ದಿನ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅಷ್ಟೇ. ಹೇಳಿದೆ ಸರ್, ಅದಕ್ಕೆ ಅವರು ಇಷ್ಟು ದಿನದ್ದು ಬಿಡಿ, ಈಗ ನಾನು ದುಡ್ಡು ಸ್ಯಾಂಕ್ಷನ್ ಮಾಡ್ತೀನಿ, ಶಾರ್ಟ್ ಟೈಮಲ್ಲಿ ನಾವು ಅವ್ರನ್ನ ಮೀರಿಸಿ ನಂಬರ್ 1 ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಕಷ್ಟ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ರೇನಾದ್ರು